ಪಿಸಿ ಮೋಹನ್ ಗರಂ. ಪಿಸಿ ಮೋಹನ್ ಲೈಕ್ ಕೊಟ್ಟಂತೆ ಎಡಿಟ್ ಮಾಡಿದ ಪೋಸ್ಟ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕನ್ನಡ ಪರ ಹೋರಾಟಗಾರರನ್ನ ಹೀಯಾಳಿಸಿದ ಪೋಸ್ಟ್ಗೆ ಲೈಕ್ ಮಾಡಲಾಗಿತ್ತು. ಅದು ನಕಲಿ ಪೋಸ್ಟ್ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಂಸದ ಪಿಸಿ ಮೋಹನ್ ಅವರು. ನಕಲಿ ಲೈಕ್ ಸೃಷ್ಟಿಸಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಇದೀಗ ನಿರ್ಧಾರ ಮಾಡಲಾಗಿದೆ. ಸೈಬರ್ ಕ್ರೈಮ್ನಲ್ಲಿ ದೂರು ದಾಖಲಿಸೋಕೆ ಪಿಸಿ ಮೋಹನ್ ಅವರು ಮುಂದಾಗಿದ್ದಾರೆ. ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಲೈಕ್ಗಳ ಧಾವಳಿನೇ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಯಾವುದೋ ಪೋಸ್ಟರ್ಸ್ಗೆ ಯಾರೋ ಸೆಲೆಬ್ರಿಟಿಗಳು ಈ ಥರ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಲೈಕ್ ಕೊಟ್ಟ ಹಾಗೆ ನಮಗೆ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಅವರೇ ಕೊಟ್ಟಿದ್ದಾರೋ ಅಥವಾ ಇದು ಫೇಕೋ ಅದು ಕೂಡ ಯಾರು ನೋಡೋದಕ್ಕೂ ಹೋಗಲ್ಲ, ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೋಗಲ್ಲ. ಅದೇ ರೀತಿಯಾಗಿ ಇಲ್ಲಿ ಕನ್ನಡ ಪರ ಹೋರಾಟಗಾರರನ್ನ ಹೀಯಾಳಿಸಿದಂಥ ಒಂದು ಪೋಸ್ಟ್ ಇತ್ತು. ಅದಕ್ಕೆ ಸ್ವತಃ ಪಿಸಿ ಮೋಹನ್ ಅವರೇ ಲೈಕ್ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಟ್ರೋಲ್ ಮಾಡಲಾಗ್ತಾ ಇತ್ತು. ಇದೊಂದಷ್ಟು ಕನ್ನಡ ಪರ ಹೋರಾಟಗಾರರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಇದೇನಪ್ಪ ಇದು ಪಿಸಿ ಮೋಹನ್ ಅವ್ರು ಹಿಂಗೆ ಮಾಡಿಬಿಟ್ರು ಅಂತ. ಈಗ ಸ್ವತಃ ಅವರೇ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ನಾನಂತೂ ಲೈಕ್ ಕೊಟ್ಟಿಲ್ಲ, ಇದ್ಯಾವುದೋ ಫೇಕ್ ಅಕೌಂಟ್ನಿಂದ ಲೈಕ್ ಕೊಡಲಾಗಿದೆ. ಜೊತೆಗೆ ಇದಕ್ಕೆ ಅವರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇರೋದು. ಯಾರು ಈ ಥರ ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಥವಾ ಫೇಕ್ ಲೈಕನ್ನು ಕೊಟ್ಟಿದ್ದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಸೈಬರ್ ಕ್ರೈಮ್ ಮೊರೆ ಹೋಗ್ತಾ ಇದ್ದಾರೆ ಪಿಸಿ ಮೋಹನ್ ಅವರು. ಲೈಕ್ ಕೊಟ್ಟಂತೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಅದನ್ನು ವೈರಲ್ ಮಾಡಲಾಗಿತ್ತು. ಇದು ಪಿಸಿ ಮೋಹನ್ ಅವ್ರಿಗೂ ಕೂಡ ಸಿಟ್ಟು ತರಿಸಿತ್ತು. ಸುಮ್ಮನೆ ನನ್ನ ಹೆಸರಲ್ಲಿ ಯಾರೋ ಇನ್ನೇನೋ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಒಪ್ಕೊಳ್ಳೋದು ಹೇಗೆ? ನಾನು ಒಂದು ಟ್ವೀಟನ್ನು ಲೈಕ್ ಮಾಡಿದ್ದೇನೆ ಎಂಬ ತಪ್ಪು ಸೂಚನೆಯೊಂದಿಗೆ ಕೃತಕವಾಗಿ ತಿದ್ದಿದ್ದ ಒಂದು ಸ್ಕ್ರೀನ್ಶಾಟನ್ನು ಹಂಚಿಕೊಳ್ತಿದ್ದೆ. ನಾನು ಯಾವುದೇ ಅಂಥ ಪೋಸ್ಟನ್ನು ಲೈಕ್ ಮಾಡಿಲ್ಲ, ನಾಳೆ ಸೈಬರ್ ದೂರು ನೀಡಲಾಗತ್ತೆ, ಸತ್ಯವೇ ಗೆಲ್ಲುತ್ತೆ ಅಂತ ಅವರು ಪೋಸ್ಟನ್ನು ಮಾಡಿರೋದು. ಪಿಸಿ ಮೋಹನ್ ಅವರ ಪೋಸ್ಟನ್ನು ನೀವು ಗಮನಿಸ್ತಾ ಇರ್ತೀರ. ಕನ್ನಡ ಮಾತಾಡಲ್ಲ ಅಂತ SBI ಬ್ರಾಂಚ್ ಮ್ಯಾನೇಜರ್ ದರ್ಪ ಹಿನ್ನೆಲೆ ಇದನ್ನು ಪ್ರಶ್ನಿಸಿ ಬ್ಯಾಂಕ್ ಬಳಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆಯನ್ನ ಗೂಂಡಾವರ್ತನೆಗೆ ಹೋಲಿಸಿ ನಕಲಿ ಖಾತೆಯಲ್ಲಿ ಟ್ವೀಟ್ ಮಾಡ್ತಾರೆ. ಆ ಪೋಸ್ಟ್ಗೆ ಸಂಸದ ಪಿಸಿ ಮೋಹನ್ ಲೈಕ್ ಮಾಡಿದಂತೆ ಎಡಿಟ್ ಮಾಡ್ತಾರೆ. ಸಮಸ್ಯೆ ಎಲ್ಲಾಯ್ತು ಹೇಗಾಯ್ತು ಅಂದ್ರೆ ಇದೆ. ಬ್ಯಾಂಕ್ ಮ್ಯಾನೇಜರ್ ಒಬ್ರು ಸ್ಟೈಲಾಗಿ ಹೇಳ್ತಾರೆ, ನಾನು ಕನ್ನಡ ಮಾತೇ ಆಡಲ್ಲ, ನಾನು ಮಾತಾಡೋದೇ ಹಿಂದಿ, ಏನಿವಾಗ ಅಂತ ಉಡಾಫೆ ತಿಂದಿದ್ದು ಹೆಚ್ಚಾಗಿದೆ ಅಲ್ಲ, ಅದಕ್ಕೆ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಯಾಕಂದರೆ ನಮ್ಮಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ಇರೋದು, ವ್ಯಾಮೋಹ ಇರೋದು, ಗೌರವ ಇರೋದು ಕೇವಲ ಕನ್ನಡ ಪರ ಹೋರಾಟಗಾರರಿಗೆ ಮಾತ್ರ ಅಲ್ಲ. ಪಾಪ ನೀವೆಲ್ಲ ಅವ್ರಿಗೆ ಪೇಮೆಂಟ್ ಕೊಡ್ತೀರಾ, ಅವ್ರು ಹೋಗಿ ಕೆಲಸ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇವ್ರುಗಳು ನೋಡ್ಕೊಳ್ಳೋದು. ಅವರು ಕನ್ನಡದ ಬಗ್ಗೆ ಸ್ವಾಭಿಮಾನ ಇಟ್ಕೊಂಡಿರೋದಕ್ಕೆ, ಕನ್ನಡದ ಬಗ್ಗೆ ಪ್ರೀತಿ ಇಟ್ಕೊಂಡಿರೋದಕ್ಕೆ, ಕನ್ನಡ ಪರ ಕಾಳಜಿ ಇಟ್ಕೊಂಡಿರೋದಕ್ಕೇನೆ ಇವತ್ತು ಬೆಂಗಳೂರಿನಲ್ಲಿ ಇಷ್ಟರ ಮಟ್ಟಿಗೆ ಕನ್ನಡಕ್ಕೆ ಗೌರವ ಇರೋದು. ಒಂದಂತೂ ಅರ್ಥ ಮಾಡ್ಕೊಬಿಡಿ, ಕನ್ನಡ ಪರ ಸಂಘಟನೆಗಳು ಇಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡನ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವ್ರುಗಳು. ಈ ಇಮಿಡಿಯೇಟ್ ರಿಯಾಕ್ಷನ್, ಆಕೆ ಅಲ್ಲಿ ಮಾತಾಡ್ತಾರೆ, ಈತ ಹೋಗಿ ಮುತ್ತಿಗೆ ಹಾಕ್ತಾರೆ, ಕೊನೆಗೆ ಆಕೆ ಕನ್ನಡದಲ್ಲೇ ಮಾತಾಡೋಕ್ಕೆ ಕ್ಷಮೆ ಕೇಳ್ತಾರೆ. ಇನ್ನು ಬೇರೆಯವ್ರಿಗೆ ಟ್ರೋಲ್ ಮಾಡ್ತಾ ಇದ್ದಾರಲ್ಲ, ಅವ್ರುಗಳು ಮನೇಲಿ ಕುತ್ಕೊಂಡು ಟ್ರೋಲ್ ಮಾಡೋದಕ್ಕೆ ಅಷ್ಟೇ ಸರಿ. ಇದರಲ್ಲಿ ಏನು ಗೂಂಡಾವರ್ತನೆ ಇದೆ? ನಮ್ಮ ಭಾಷೆಯ ಅಸ್ತಿತ್ವ ವಿಚಾರ ಬಂದಾಗ ಹೋರಾಡಲೇಬೇಕಲ್ಲ. ಪಾಪ ಕನ್ನಡ ಪರ ಸಂಘಟನೆಯವ್ರಿಗೆ ನಾವು ಬರ್ಕೊಟ್ಬಿಟ್ಟಿದ್ದೀವಲ್ಲ, ನೀವು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರು ಹೋರಾಟ ಮಾಡ್ತಾರೆ. ಅದನ್ನೇ ಯಾರೋ ಗೂಂಡಾಗಿರಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಟ್ರೋಲ್ ಮಾಡಿದ್ರು. ಅದಕ್ಕೆ ಪಿಸಿ ಮೋಹನ್ ಅವರು ಲೈಕ್ ಕೊಟ್ಟಿದ್ದಾರೆ ಅಂತ. ಹೌದು, ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಗಳು ಅನ್ನೋ ಥರ ಲೈಕ್ ಕೊಟ್ಟಿದ್ದಾರೆ ಅನ್ನೋ ಥರ ಎಡಿಟ್ ಮಾಡಿ ಹಾಕಿದ್ದಿದ್ದು. ಇದು ಪಿಸಿ ಮೋಹನ್ ಅವರಿಗೆ ಸಿಟ್ಟು ತರಿಸುತ್ತೆ. ಯಾಕೆ ಸುಮ್ಮನೆ ನನ್ನ ಹೆಸರಿನಲ್ಲಿ ಈ ಥರ ಮಾಡ್ತಾರೆ, ಇದ್ರ ವಿರುದ್ಧ ಆ್ಯಕ್ಷನ್ ತಗೊಳ್ಳಿಲ್ಲ ಆಗಲ್ಲ ಅಂತ ಈಗ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರ ಲೈಕು, ಕಮೆಂಟ್ಸು, ಪೋಸ್ಟರ್ಸು ಇದೆಲ್ಲವೂ ಕೂಡ ವೈರಲ್ ಆಗುತ್ತೆ. ಬಟ್ ಇವರ ಹೆಸರಿನಲ್ಲಿ ಎಡಿಟ್ ಮಾಡಿ ಲೈಕ್ ಕೊಟ್ಟಿರ್ತಾರೆ, ವೈರಲ್ ಮಾಡುವಂಥ ವಿಚಾರಕ್ಕೆ ಯಾರು ಹೋಗಿದ್ರು, ಯಾಕೆ ಈ ಥರ ಆಯಿತು, ಈಗ ಯಾವ ಥರ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ? ಮುಖ್ಯವಾಗಿ ಇದು ನಕಲಿ ಲೈಕ್ ತಂದ ಮುಜುಗರ ಅಂತ ನಾವು ಹೇಳ್ತಾ ಇರ್ಬೋದು. ಇದು ಸಂಸದ ಪಿಸಿ ಮೋಹನ್ ಅವರು, ಇವರು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಇರ್ತಾರೆ. ಹಾಗೇನೆ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರ ಸಂಸದರು ಕೂಡ ಆಗಿರ್ತಾರೆ. ಸಹಜವಾಗಿ ಹಿರಿಯ ರಾಜಕಾರಣಿ, ಹಿರಿಯ ಬಿಜೆಪಿಯ ಸಂಸದರು ಕೂಡ ಇವರು ಪಿಸಿ ಮೋಹನ್. ಆದ್ರೆ ಇವರು ಒಂದು ಅಸಮಾಧಾನ ಕಾರಣ ಆಗಿರುತ್ತದೆ. ಅಂದ್ರೆ ಕನ್ನಡ ಹೋರಾಟಗಾರರನ್ನ ಹೀಯಾಳಿಸಿದ ಪೋಸ್ಟ್ ಗಳಿಗೆ ಲೈಕ್ ಕೊಟ್ಟಿದ್ದಾರೆ ಅನ್ನೋದು ಸಹಜವಾಗಿ ಅದನ್ನ ಕ್ರಾಸ್ ಚೆಕ್ ಮಾಡಿದಾಗ ಇದು ಕೂಡ ಫೇಕ್ ಆಗಿದೆ ಅನ್ನೋಂಥದ್ದು. ಅಂದ್ರೆ ನಾವು ಪೋಸ್ಟ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಲೈಕ್ ಡಿಸ್ಲೈಕ್ ಏನ್ ಮಾಡ್ತೀವಿ ಅದನ್ನು ಕೂಡ ನಕಲಿ ಮಾಡಬಹುದು ಅನ್ನುವಂತಹ ಪ್ರಕರಣಗಳು ಇದೀಗ ಪತ್ತೆ ಆಗಿರುವಂತದ್ದು. ಈ ಸಂಬಂಧಪಟ್ಟಾಗ ಈಗ ಸೈಬರ್ ಪೊಲೀಸರು ಕೂಡ ದೂರು ನೀಡುವಂತ ಪ್ರಕ್ರಿಯೆಯನ್ನು ಅಥವಾ ಹೇಗೆ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ
PC ಮೋಹನ್ ಅವರು ಮುಂದಾಗ್ತಾ ಇದ್ದಾರೆ. ಯಾಕೆ ಇವ್ರ ಕಡೆಯಿಂದ ಆಯ್ತು ಅನ್ನೋದು ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ತುಂಬಾ ಸೆಲೆಬ್ರಿಟಿಗಳು ಇರುವಂತವ್ರು, ಅಂತವ್ರ ಕಡೆಯಿಂದ ಈ ತರದ ಮಿಸ್ಟೇಕ್ ಗಳು ಅಥವಾ ಅವರ ಹೆಸರಲ್ಲಿ ಫೇಕ್ ಅಕೌಂಟ್ ಇರುವಂತದ್ದು ಅದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಆದ್ರೆ ಈ ಲೈಕ್ ಡಿಸ್ಲೈಕ್ ಗಳು ಕೂಡ ಒಂದ್ ರೀತಿಯಲ್ಲಿ ಫೇಕ್ ಬರುತ್ತೆ ಅನ್ನುವಂಥದ್ದು ಇದೀಗ ತಿಳಿದು ಬಂದಿರುವಂತದ್ದು. ಸಹಜವಾಗಿ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಶೇರ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ನಕಲಿ ಅನ್ನೋದು ಸ್ಪಷ್ಟ ಆಗಿದೆ. ನಾನು ಈ ನಕಲಿ ಹೋರಾಟಗಾರರ ಪರ ಇಲ್ಲ ಅನ್ನುವಂಥದ್ದನ್ನ PC ಮೋಹನ್ ಕೂಡ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.